Welcome back to my YouTube channel. Yeah. It's a long trip. Hi guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ಸೂರ್ಯ ಅಷ್ಟರ ಬಂದಿದೆ. ಈಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಬಟ್ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದಲ್ವ, ಹಾಗಾಗಿ ಗುಡ್ ಮಾರ್ನಿಂಗ್ ಇವಾಗ ಹೇಳಿದೆ. ಹೇಗಿದ್ರು ತುಂಬ ಚೆನ್ನಾಗಿದ್ದೀರ ಅನ್ಕೋತೀನಿ. ಆ್ಯಂಡ್ ಇವತ್ತು ಸಂಡೇ. ಇವತ್ತಿನ ಬ್ಲಾಗ್ ಏನು ಅಂದರೆ ಈ ರೀಸನ್ ಹೇಳಲ್ಲ, ನೀವು ಫುಲ್ ವೀಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಬಿಟ್ಕೊಡ್ದಂಗೆ ಈ ವಿಡಿಯೋನ ನಿಮಗೂ ಕ್ಯೂರಿಯಾಸಿಟಿಯಾಗಿ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆನಾ? ಕಮೆಂಟ್ ಮಾಡಿ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಮಾಡಬೇಕಾ ತಿಂಡಿ ತಿನ್ಬೇಕಾದ್ರೆ ಸಿಗ್ತಾಯಿದ್ದೀನಿ. ತಿಂಡಿ ಆ್ಯಕ್ಚುಲಿ ಆಗಿದೆ, ತಿಂಡಿ ಮಾಡಬೇಕಾದ್ರೆ ಸರಿ ತಿಂಡಿ. ಓಕೆ, ಎಲ್ಲಿ ಅಂದರೆ ನೋಡಿ, ಇಲ್ಲಿ ಕಡ್ಜ ಕಟ್ಟಿತ್ತು. ಇಲ್ಲಿ ಬೆಂಕಿ ಹಾಕಿದ್ಮೇಲೆ ಹೋಯ್ತು. ಈ ಗಿಡದಿಂದ ನೋಡಿ, ಈ ಗಿಡದಿಂದ ಬಂದಿದ್ದು ಕಡ್ಜ. ಎಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಬಟ್ ಇವಾಗ ರೆಡಿ ಆಗ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ ಆ್ಯಕ್ಚುಲಿ. ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು. ಈ ಔಟ್ಫಿಟ್ ಅಷ್ಟೇ ಹಾಕೋದು. ಇವಾಗ ರೆಡಿ ಆಗಿದ್ದೀನಿ. ಮಧ್ಯಾಹ್ನ 2 ಗಂಟೆ ಆಗಿದೆ ಆ್ಯಕ್ಚುಲಿ. ಇವಾಗ 2 ಗಂಟೆ ಆಗಿದೆ, ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಬರ್ತಾರೆ. ಇವಾಗ ಊಟ ಮಾಡ್ಕೊಂಡು ಹೊರಡಬೇಕು. ಎಲ್ಲಿಗೆ ಅಂತ ನಾನು ಹೇಳಿಲ್ಲ, ಈಗಲೂ ಹೇಳಲ್ಲ. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇದು ಸರ್ಪ್ರೈಸ್ ವಿಡಿಯೋ, ಗೊತ್ತಾ? ಅವರಿಗಲ್ಲ, ನಿಮಗೆ ಸರ್ಪ್ರೈಸ್ ವಿಡಿಯೋ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂದರೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಯಾಕೆಂದರೆ ಮೇಕಪ್ ಏನೂ ಮಾಡಿಲ್ಲ, ಅದಕ್ಕೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ಊಟ ಏನು ಅಂದರೆ, ನೆನ್ನೆ ಮಾಡಿದ್ದು ನುಗ್ಗೆಕಾಯಿ ಸಾಂಬಾರು ನಾನು ಊಟ ಮಾಡ್ತೀನಿ. ಬೆಳಗ್ಗೆ ಮಾಡಿ ಚಿತ್ರಾನ್ನ ನಮ್ಮ ಮನೆಯವರು ಊಟ ಮಾಡ್ತಾರೆ. ಚಿತ್ರಾನ್ನ ಅಂದರೆ ಇಷ್ಟ, ಅಂದರೆ ಅಪರೂಪಕ್ಕೆ ಮಾಡ್ತೀನಲ್ಲ, ಚೆನ್ನಾಗಿರುತ್ತೆ ಅಂತ ತಿಂತಾರೆ. ಅದು ಬೆಳಗ್ಗೆನೇ ಹೇಳೋಗಿದ್ರು ನಾನು ಮಧ್ಯಾಹ್ನ ಅದನ್ನೇ ತಿಂತೀನಿ ಅಂತ. ಅದಕ್ಕೆ ಬಿಟ್ಟಿದ್ದೀನಿ. ಈಗ ಬಿಸಿ ಮಾಡಿಕೊಡ್ತೀನಿ. ಮಧ್ಯಾಹ್ನ ಮಾಡಿದ್ದು ಸಾಂಬಾರಿದೆ. ನಾನು ನುಗ್ಗೆಕಾಯಿ ಸಾಂಬಾರು ಊಟ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅನ್ನೋದ ಈ ಜರ್ನಿನಲ್ಲಿ ನೀವು ನಮ್ಮ ಜೊತೆ ಬನ್ನಿ. ಓಕೆನಾ? ಈರುಳ್ಳಿ ಕಟ್ ಮಾಡೋಕ್ಕೆ ಮಾಡಬೇಕಲ್ವಾ? ಆಮ್ಲೆಟ್ಗೆ ಮೇಯ್ನ್ ಬೇಕಾಗಿದ್ದೆ ಈರುಳ್ಳಿ. ಆ ಈರುಳ್ಳಿನ ನೀಟಾಗಿ ಶಾಪ್ ಮಾಡಿಕೊಂಡೆ. ನೆಕ್ಸ್ಟ್ ಮೊಟ್ಟೆ ಬೇಕಿತ್ತು, ಮೊಟ್ಟೆನೂ ಹಾಕಿದೆ. ಆ್ಯಂಡ್ ಅದ್ರ ಜೊತೆಗೆ ಖಾರದ ಪುಡಿ, ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಕಡೆ ಕಾವಲಿ ಕಾಯ್ತಾ ಇತ್ತು. ಎಣ್ಣೆ ಹಚ್ಚಿ ಒಂದು 2 ಮಿನಿಟ್ಸ್ ಬಿಟ್ಟೆ. ಎಣ್ಣೆ ಕಾದ ನಂತರ ಆಮ್ಲೆಟ್ನ ತವ ಮೇಲೆ ಹಾಕಿ ನೀಟಾಗಿ ಫ್ರೈ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಂಡೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಸಿಂಪಲ್ ರೆಸಿಪಿ ಆಮ್ಲೆಟ್ ರೆಡಿ ಆಯಿತು. ಈ ಕಡೆ ಚಿತ್ರಾನ್ನ ಕೂಡ ನಾನು ಬಿಸಿ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಆಮ್ಲೆಟ್ನ ಫ್ರೈ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು. ನೀಟಾಗಿ ಬೇಯಿಸ್ಕೊತೀನಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿ. ಓಕೆ, ಚಿತ್ರಾನ್ನ ಮತ್ತು ಆಮ್ಲೆಟ್ ರೆಡಿಯಾಗಿದೆ. ಈಗ ಅವ್ರಿಗೆ ತೊಗೊಂಡೋಗಿ ಸರ್ವ್ ಮಾಡೋದಷ್ಟೇ. ಸರ್ವ್ ಕೂಡ ಮಾಡಾಯಿತು. ನೆಕ್ಸ್ಟ್ ಇವಾಗ ಇನ್ನೊಂದು ಆಮ್ಲೆಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಹಾಕಿಟ್ಬಿಡೋಣ ಅಂತ. ಅಲ್ಲ, ಬಿಸಿಲಿಗೆ ಸೌಂಡ್ ಆಗ್ತಿರೋದು, ಮಳೆ ಬರ್ತಾ ಇಲ್ಲ. ಅಪ್ಪ ಯಾಕೆ ಹಿಂಗಾಗುತ್ತೆ ಅಂದರೆ, ಹಾಕ್ಸಿರೋದು ನೀನೇ ಅಲ್ವಾ? ಓಕೆ, ಏನೋ ಬಿಸಿಲು ತುಂಬ ಬಿಸಿಲು. ಹೋಗ್ತಾ ಇದ್ದೀವಿ ಜಾವಗಲ್ ರೋಡಲ್ಲಿ. ಯಾರೋ ಕಾಣಿಸ್ತಿಲ್ಲ. ಇಲ್ಲಿ ಯಾಕೆ ಈ ಥರ ಹಾಕಿದರೆ ಪೊಲೀಸ್ನವರು? ಆ ಥರ ಹಾಕಿದಾರಲ್ಲ. ಗಂಟೆ ಆಯಿತು, ಎಷ್ಟೊಂದು ಬಿಸಿಲಿದೆ. ಇನ್ನು 3 ಗಂಟೆ ಆದರೂ ಬಿಸಿಲಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಿರೋ ಲಾಂಗ್ ಟ್ರಿಪ್, ಟುಡೇ ಟ್ರಿಪ್ ಅಂತೆ ಅವ್ರು ಹೇಳಿದ್ರು. ಲಾಂಗ್ ಟುಡೇ ಟ್ರಿಪ್. ಎಲ್ಲಿಗೆ? ಎಲ್ಲಿಗೆ ಯಾಕೆ ಮಾತಾಡಲ್ಲ? ಆಗ್ಲೂ ಇಂದು ಬೈತಿದೆ. ಎಷ್ಟು ಕಿಲೋಮೀಟರ್ ಇದೆ?
ನನಗೆ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳಿ. ನನಗೆ ಕೇಳಿಸ್ತಾ ಇಲ್ಲ, ನನಗೆ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳಿ. ಎಷ್ಟು ಕಿಲೋಮೀಟ್ರ್ ಇದೆ ಹಂಗಂದ್ರೆ? 3 ನಾಮನ ಹೇಳು. ನಿನ್ ವಾಯ್ಸ್ ಕೇಳಿದ್ರೆ ಇದಾಗಲ್ಲ, ಹೇಳು. 2 ಬಂದ್ವಿ. ಮೈ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀನಿ. ಹೋಗಿರ್ಲಿಲ್ಲ, ರೀಸನ್ ಇತ್ತು, ಸೊ ಅದಕ್ಕೆ ಹೋಗ್ತಾ ಇರೋದು. ಏನು ರೀಸನ್ನು ಅಂತ ಹೇಳೋದ್ಬೇಕು ಅಂದರೆ ನೀವು ಕೊನೆವರೆಗೂ ನೋಡಬೇಕು ಅಷ್ಟೇ. ಫೋನ್ ಮಾಡ್ತೀನಿ ಅವಳಿಗೆ ಇವಾಗ, ನಿಮ್ಮೂರು ರೋಡಲ್ಲಿ ಇದ್ದೀನಿ ಅಂತ. 1 ಸೆಕೆಂಡ್. 2 ರೋಡ್ ಇದೆ, ಇದೇ ಊರಿಗೆ ಹೋಗುತ್ತೆ. ಹಳ್ಳಿ ಮರ. ಸ್ಕೂಲ್. ಯಾಕೆ ಎಲ್ಲ ಬ್ಲರ್ ಕಾಣಿಸ್ತಾ ಇದೆಯಲ್ಲ? ಹಾಂ, ಈಗ ಸಗದ ಕಾಣಿಸ್ತಿದೆ. ಯಪ್ಪ, ಎಷ್ಟು ದಿನ ಆಗಿತ್ತು ನಾನು ಹೊಲಗಳೆಲ್ಲ ನೋಡಿ. ರಾಗಿ ತೆನೆಗಳು ಬಂದಿದೆ ನೋಡಿದ್ದು. ನಿಟ್ಟಿ ದೀಪಾವಳಿ ಹಬ್ಬದಲ್ಲಿ ಪೂಜೆ ಮಾಡೋದಿದು. ದೀಪಾವಳಿ ಹಬ್ಬದಲ್ಲಿ ಹಳ್ಳಿ ಕಡೆ ಮತ್ತು ಸಿಟಿಲೂ ಕೆಲವೊಬ್ರು ಮಾಡ್ತಾರೆ, ಮಾಡೋರು. ಹಳ್ಳಿ ಕಡೆ ಮತ್ತು ಸಿಟಿಲಿ ಮಾಡ್ತಾರಲ್ಲ ಹೇಳಿ, ಆ ಸಗಣಿಗೆ ರಾಗಿ ತೆನೆ ಮತ್ತು ಹಣ್ಣೆ ಕಡ್ಡಿ, ಹುಚ್ಚೆಳ್ಳು ಹೂವು ಅದನ್ನೆಲ್ಲ ಸಿಕ್ಕಿಸಿ ಪೂಜೆ ಮಾಡೋದು. ಅಟ್ಟಿ ಲೆಕ್ಕವನ್ನ ಪೂಜೆ ಮಾಡ್ತಾರೆ. ಆ ಥರ ಮಾಡೋದಕ್ಕೆ ಇದನ್ನೆಲ್ಲ ಉಪಯೋಗಿಸ್ತಾರೆ. ತುಂಬ ದಿನಗಳಾಗಿತ್ತು ನನಗೆ ಈ ತೋಟ ಹೊಲಗಳೆಲ್ಲ ನೋಡಿ. ತುಂಬ ದಿನ ಅನ್ನೋದಕ್ಕಿಂತ 1 ವರ್ಷ ಆಗೋಯ್ತು. 1 ವರ್ಷ 1.5 ವರ್ಷ ಆಗೋಯ್ತು. ನಮ್ಮ ತೋಟಕ್ಕೆ ಹೋಗ್ತಿದ್ದೆ ಬಿಟ್ಟರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಇವಾಗ ನಮ್ಮ ಫ್ರೆಂಡ್ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸ್ವಲ್ಪ ಎಳ್ನೀರು ಕೊಟ್ಕೊಂಡು ಬರೋಣ, ಹಂಗೆ ಒಂದು ಎಳ್ನೀರು ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ತಗರಿಕಾಯಿ ಗಿಡ, ಅದು ಹೂವು ಬಿಟ್ಟಿದೆಯಲ್ಲ, ಅದು ತಗರಿಕಾಯಿ ಗಿಡ. ನನಗೆ ನಮ್ಮನೆ ಹೊಲ ನೋಡ್ದಂಗೆ ಆಗ್ತಾ ಇದೆ ನನಗಿಲ್ಲಿ. ಪಟಾಣಿ ಸಸಿ ನೋಡಿ, ಇದು ಸಾರಿ ತೆಂಗಿನ ಸಸಿ ಥರನೇ ಕಾಣಿಸ್ತಿದೆ, ಅದಕ್ಕೆ ತೆಂಗಿನ ಸಸಿ ಅಂದೆ ನಾನು. ಇದು ಅಡಿಕೆ ಸಸಿ ಅಂತೆ, ಅಡಿಕೆ ಗಿಡ ಸಸಿ ಅಂದರೆ. ಇದು ಸೆಪ್ಪೆ. ಸೆಪ್ಪೆಲ್ಲೇ ಜೋಳ ಆಗುತ್ತೆ, ಜೋಳಲ್ಲೇ ಸೆಪ್ಪೆ ಆಗುತ್ತೆ. ಬಲ್ತಿ ಬಿಟ್ಟರೆ ತೆನೆ ಆದರೆ ಅದು ಜೋಳ, ಅದು ತೆನೆ ಆಗಕ್ಕೆ ಬಿಡಲಿಲ್ಲ ಅಂದರೆ ಸೆಪ್ಪೆ. ದಟ್ಸ್ ಆಲ್. ಎಷ್ಟು ಸಿಂಪಲ್ ನೋಡಿ. ಇಲ್ಲೇನು ಹಾಕಿಲ್ಲ. ಈ ಕಡೆ ಇದು ನೋಡಿ ಗೈಸ್, 2 ಒಟ್ಟಿಗೆ ಇದೆ. ರಾಗಿ ಮತ್ತು ಹಣ್ಣೆ ಕಡ್ಡಿ, ಇನ್ನೊಂದು ಬಿಟ್ಟಿದೆ. ಇದೊಂದು ಮುಳ್ಗಿಡ, ರಾಗಿ ತೆನೆ, ಆ್ಯಂಡ್ ಅದನ್ನಿಟ್ಟು ಗಣಪತಿ ಮಾಡಿ ದೀಪಾವಳಿನಲ್ಲಿ ಇಡ್ತಾರೆ. ಕೆರ್ಕ ಅಂತ. ಸೊ ಇದು ನೋಡಿ, ಇಲ್ಲಿ ಹತ್ತಿ ಚೆನ್ನಾಗಿದೆ. ಯಾರು ತೋಟಕ್ಕೆ ಬಂದಿದ್ದೀರಾ ಅಂತ. ಮತ್ತು ಇಲ್ಲೊಂದು ಮರ ಇದೆ, ಇದು ಹಲಸಿನ ಮರ, ಹಲಸಿನ ಹಣ್ಣಿನ ಮರ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದು ಹಲಸಿನ ಹಣ್ಣಿನ ಮರ. ಪುಟಾಣಿ ಎಲೆ ಇದೆ, ಆದರೆ ನೀರು ಬಿಟ್ಟಿದ್ದಾರೆ. ಮತ್ತು ಇದು ಕಾಯಿ, ಹಿತ್ತೋರೆಕಾಯಿ ಎಲ್ಲ ಹಾಕಿದ್ದಾರೆ. ಚಂದ ಹಳ್ಳಿ ಕಡೆ. ಬಟ್ ಬಿಸಿಲು ಟೈಮಲ್ಲಿ ಕೆಲಸ ಮಾಡೋಕ್ಕೆ ಮಾತ್ರ ಅಸಾಧ್ಯ ನೋಡಿ. ಇದು ಹಲಸಿನ ಮರ, ಹಣ್ಣಿನ ಮರ, ನಿಂಬೆ ಹಣ್ಣಿನದು ಮರ. ಇದು ನಿಂಬೆ ಹಣ್ಣು ಆ್ಯಂಡ್ ಬಾಳೆಹಣ್ಣು. ಇದು ಸೀಬೆಹಣ್ಣು, ಸೀಬೆಹಣ್ಣಿನ ಮರ. ನಿಂಬೆ ಹಣ್ಣೆ ಕಾಣೆ, ಇದು ಎಳ್ಳಿಕಾಯಿ ಎಲ್ಲ. ಇದು ಎಳ್ಳಿಕಾಯಿ ಅಂದರೆ 2 ಒಂದೇ ಥರ ಬರುತ್ತೆ ಎಲೆ. ಅದು ಹಳ್ಳಿ ಸೊಬಗು, ಹಳ್ಳಿನಲ್ಲಿರೋದು ಮತ್ತು ತೋಟ, ಒಂದು ನಿಷ್ಕಲ್ಮಶವಾದ ಗಾಳಿ, ಅದನ್ನೆಲ್ಲ ನೋಡೋದು, ಅದ್ರ ಜೊತೆ ಇರೋದು ಅಂದರೆ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಫಸ್ಟ್ ಹೋಗಿದ್ದೆ ನಾನು ತೋಟಕ್ಕೆ, ಅವ್ರ ಮನೆಗೆ ಹೋದಾಗ. ನೆಕ್ಸ್ಟ್ ಅವ್ರ ತೋಟಕ್ಕೆ ಹೋಗಿ ನನಗಿಷ್ಟ ಬಂದ ಥರ ಕುಣ್ಕೊಂಡು ಹಾಡಿಕೊಂಡು ಎಷ್ಟೊತ್ತು ಬೇಕು ಅಷ್ಟೊತ್ತು ಕೂತ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮನೆಗೆ ಎದ್ದು ಬಂದೆ. ನನಗೋಸ್ಕರ ಇವಳು
ನೋಡ್ತಾ ಇರ್ಬೋದು ನೀವು. ಪಾನಿಪುರಿ ಮಾಡಿದ್ದು, ನನಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಪಾನಿಪುರಿ ಮಾಡಿದ್ದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಸೀರಿಯಸ್ಲಿ ಆ ಪುದೀನ ಫ್ಲೇವರು ಮತ್ತು ಆ ಮೆಣಸಿನ್ಕಾಯಿ ಖಾರ ಎಲ್ಲ ರುಬ್ಬಿರೋದು ಬಾಯಿಗೆ ತುಂಬಾ ಚೆನ್ನಾಗಾಗ್ತಿದೆ. ಆ್ಯಂಡ್ ಪಾನಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಲಾಸ್ಟಿಗೆ ಸುಕ್ಕ ಥರ ದಹಿಪುರಿ ತಿಂತಾ ಇದ್ದೀನಿ, ಚೆನ್ನಾಗಿತ್ತು ಅದು ಕೂಡ. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಸೀದಾ ಡೈರೆಕ್ಟಾಗಿ ಬಾಣಾವರಕ್ಕೆ ಬಂದ್ವಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ನನಗಂತೂ ಇವತ್ತಿನ ದಿನ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಯಾಕೆಂದರೆ ತುಂಬ ದಿನ ಆದಮೇಲೆ ನಾನು ಹೊಲ ಆಗಲಿ ತೋಟ ಆಗಲಿ ಆ ಒಂದು ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದೆ ನಾನು ಇವತ್ತು.